ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಇನ್ನು ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಪ್ಯಾಲೆಸ್ಟೈನ್ ಧ್ವಜವನ್ನ ಪ್ರದರ್ಶನ ಮಾಡಿದ್ದಾರೆ ಕಿಡಿಗೇಡಿ. ಯಾಕೆಂದ್ರೆ ನಮ್ಮ ಭಾರತದಲ್ಲಿ ಇಟ್ಕೊಂಡು ಬೇರೆ ರಾಷ್ಟ್ರದ ಧ್ವಜವನ್ನ ಯಾಕೆ ಇಲ್ಲಿ ಹಾರಿಸಿದ್ರು ಅನ್ನುವಂಥದ್ದು ಸಹಜವಾಗಿ ಹೇಳುವಂತ ಪ್ರಶ್ನೆ. ಉತ್ತರ ಕನ್ನಡದ ಅಂಕೋಲಾ ಪಟ್ಟಣದಲ್ಲಿ ಈ ಬಾವುಟ ರಾರಾಜಿಸಿದೆ. ಪ್ಯಾಲೆಸ್ಟೈನ್ ಧ್ವಜ ಪ್ರದರ್ಶಿಸಿದ ಕ್ಷಣದಲ್ಲೇ ಪೊಲೀಸರು ಕ್ರಮ ತಗೊಂಡಿದ್ದಾರೆ. ಗುಡ್. ಧ್ವಜ ವಶಕ್ಕೆ ಪಡ್ಕೊಂಡು ಮೆರವಣಿಗೆಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ವೆರಿ ಗುಡ್ ಮೂವ್ ಪೊಲೀಸರಿಂದ. ಯಾಕಂದ್ರೆ ಕೆಲವೊಂದಷ್ಟು ಜನ ಕಿಡಿಗೇಡಿ ಮಾಡುವಂತಹ ಈ ಒಂದು ಕೃತ್ಯ. ಒಂದು ಕಡೆ ಅಲೋ ಮೊಹಮ್ಮದ್ ಅನ್ನುವಂಥ ಒಂದು ಬ್ಯಾನರ್ ಅನ್ನ ಹಾಕಿದ್ದು. ಸೊ ಅದು ನಿಮ್ಮ ಪ್ರೀತಿ, ನೀವು ಪ್ರಾಫಿಟ್ ಮೇಲೆ ತೋರಿಸ್ತಾ ಇರುವಂತಹ ಪ್ರೀತಿ, ಹಾಗಾಗಿ ನೀವು ಹಾಕೊಂಡಿದ್ದೀರಿ ಅನ್ನುವಂಥದ್ದು ಅಂದ್ರೂ ಕೂಡ ಈಗ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಐ ಲವ್ ಶಿವ ಅಂತ ಹಾಕ್ತೀನಿ ಅಥವಾ ಐ ಲವ್ ಗಣಪತಿ ಅಂತ ಹಾಕ್ತೀನಿ. ಅದು ನಿಮ್ಮ ಪ್ರೀತಿ, ನಿಮ್ಮ ದೇವರಿಗೆ ತೋರಿಸುವಂಥ ಪ್ರೀತಿ. ಬಟ್ ಇದು ಯಾರೂ ಕೂಡ ಒಪ್ಪುವಂಥದ್ದಲ್ಲ. ಇದು ಅಕ್ಷಮ್ಯ. ನಮ್ಮ ಭಾರತದಲ್ಲಿ ಇದ್ಕೊಂಡು ನಮ್ಮ ರಾಷ್ಟ್ರಧ್ವಜಕ್ಕೆ ಇದು ಅಪಮಾನ ಮಾಡಿದಂಥ ಇದು. ಸೊ ಕಿಡಿಗೇಡಿಗಳು ಯಾರೋ ಆ ರೀತಿಯಾಗಿ ಧ್ವಜ ಇಟ್ಕೊಂಡು ಓಡಾಡ್ತಾ ಇದ್ರು. ತಕ್ಷಣಕ್ಕೆ ಪೊಲೀಸರು ಒಳ್ಳೆ ಕ್ರಮ ತಗೊಂಡಿದ್ದಾರೆ. ನೋಡಿ, ಅಲ್ಲಿದ್ದಂಥ ಬೇರೆ ಮುಸ್ಲಿಮರು ಕೂಡ ಅವ್ರನ್ನ ತಡೆದಿದ್ದಾರೆ. ಯಾಕೆ ಈ ರೀತಿಯಾಗಿ ಮಾಡಿದರೆ, ಹೊರಡಿ ಬೇಡ, ಈ ಬಾವುಟ ಇಲ್ಲಿ ಹಾರಿಸಬಾರ್ದು ಅಂತೇಳಿ. ಸೊ ನಂತರ ಮಾತ್ರ ಮೆರವಣಿಗೆಗೆ ಈಗ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಎಚ್ಚರಿಕೆ ಕೊಟ್ಟಿದ್ದಾರೆ ಪೊಲೀಸರು. ಮುಂದಿನ ದಿನದಲ್ಲಿ ಇದೇ ರೀತಿ ನೀವೇನಾದರೂ ಮತ್ತೆ ಏನಾದರೂ ಉದ್ದಟತನ ತೋರಿಸಿದ್ರೆ ನಿಮ್ಮ ವಿರುದ್ಧ ಕ್ರಮ ತಗೊಳ್ಬೇಕಾಗತ್ತೆ ಅಂತೇಳಿ. ನಾವು ಪ್ರತಿನಿಧಿ ಅಶೋಕ್ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ. ಅಶೋಕ್, ಯಾರಿದು ಈ ಥರ ಪ್ಯಾಲೆಸ್ಟೈನ್ ಧ್ವಜ ಇಟ್ಕೊಂಡು ಈ ಮೆರವಣಿಗೆಗೂ ಅದಕ್ಕೂ ಸಂಬಂಧನೇ ಇಲ್ಲ. ಇವತ್ತಿರುವಂಥದ್ದು ಈದ್ ಮಿಲಾದ್, ಅದರಲ್ಲಿ ಅವರು ಪ್ಯಾಲೆಸ್ಟೈನ್ ಧ್ವಜವನ್ನು ಯಾಕೆ ಹಿಡ್ಕೊಂಡು ಬಂದರು? ಪೊಲೀಸರು ಏನು ಕ್ರಮ ತಗೊಂಡಿದ್ದಾರೆ ಈಗ? ಹೌದು ರೇಮನ್, ಇವತ್ತು ನಾಡಿನೆಲ್ಲೆಡೆ ಈದ್ ಮಿಲಾದ್ ಹಬ್ಬದ ಸಂಭ್ರಮ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಪ್ರತಿ ಕಡೆಯಲ್ಲೂ ಕೂಡ ಈದ್ ಮಿಲಾದ್ ಮೆರವಣಿಗೆ ಮಾಡ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ಕಡೆಯಲ್ಲಿ ಈದ್ ಮಿಲಾದ್ ಮೆರವಣಿಗೆ ನಡೆದಿದೆ. ಸೊ ಈ ಘಟನೆ ಆಗಿರ್ತಕ್ಕಂಥದ್ದು ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ಪಟ್ಟಣದಲ್ಲಿ ಆಗಿರ್ತಕ್ಕಂಥದ್ದು. ಅಲ್ಲಿಯೂ ಕೂಡ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸಾಕಷ್ಟು ಮಂದಿ ಆ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ರು. ಆದ್ರೆ ಅಲ್ಲಿದ್ದಂತ ಓರ್ವ ಯುವಕ ಆ ಪ್ಯಾಲೆಸ್ತೀನ್ ನ ಧ್ವಜವನ್ನು ಪ್ರದರ್ಶನ ಮಾಡೋದಕ್ಕೆ ಮುಂದಾಗ್ತಾನೆ. ಸೊ ಪೊಲೀಸರು ಕೂಡ ಸಾಕಷ್ಟು ಭದ್ರತೆಯನ್ನು ಕೈಗೊಂಡಿದ್ರು. ಈ ವಿಚಾರ ಪೊಲೀಸರ ಗಮನಕ್ಕೆ ಬಂದ ತಕ್ಷಣ ಆ ಧ್ವಜವನ್ನು ಪೊಲೀಸರು ವಶಕ್ಕೆ ಪಡ್ಕೊಳ್ತಾರೆ. ಅದಾದ ಬಳಿಕ ಆ ಮೆರವಣಿಗೆಯಲ್ಲಿ ಇದ್ದಂತ ಹಿರಿಯರು ಆ ಯುವಕನಿಗೆ ಬುದ್ಧಿ ಮಾತನ್ನು ಹೇಳಿ ಆತನನ್ನು ಕರ್ಕೊಂಡು ಹೋಗ್ತಾರೆ. ಸದ್ಯಕ್ಕೆ ಪೊಲೀಸರು ಆ ಪ್ಯಾಲೆಸ್ತೀನ್ ನ ಧ್ವಜವನ್ನು ವಶಪಡಿಸಿಕೊಂಡು ಆ ಈದ್ ಮಿಲಾದ್ ಮೆರವಣಿಗೆ ಅವಕಾಶ ಮಾಡಿಕೊಡ್ತಾರೆ. ಮತ್ತೆ ಆ ಮೆರವಣಿಗೆ ಮುಂದುವರಿಯುತ್ತೆ. ಸದ್ಯ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿಲ್ಲ. ಆದ್ರೆ ಇದರ ಉದ್ದೇಶ ಏನಾಗಿದೆ ಎಂಬುದು ಕೂಡ ಇನ್ನಷ್ಟೇ ತನಿಖೆಯನ್ನು ಗೊತ್ತಾಗಬೇಕಾಗಿದೆ. ಯಾಕಂದ್ರೆ ಈ ರೀತಿಯಾಗಿ ಧ್ವಜ ಪ್ರದರ್ಶನ ಮಾಡುವಂತ ಸಂದರ್ಭದಲ್ಲಿ ಎರಡು ಗುಂಪುಗಳ ನಡುವೆ ಸಂಘರ್ಷ ಉಂಟಾಗುವಂತ ಸಾಧ್ಯತೆ ಇದೆ. ಸೊ ಇದೇ ಒಂದು ಉದ್ದೇಶ ಇಟ್ಕೊಂಡು ಈ ರೀತಿಯಾಗಿ ಪ್ರದರ್ಶನ ಮಾಡಿದ್ರೆ ಅದು ತಪ್ಪಾಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಆ ವ್ಯಕ್ತಿ ಯಾರಿದ್ದಾನೆ ಆತನ ಹಿನ್ನೆಲೆಯನ್ನು ಪರಿಶೀಲನೆ ಮಾಡುವಂತ ಕೆಲಸವನ್ನು ಪೊಲೀಸರು ಮಾಡ್ತಾರೆ. ಒಂದು ವೇಳೆ ಆತನಿಗೆ ಯಾರಾದ್ರೂ ಪ್ರಚೋದನೆ ಕೊಟ್ಟಿದ್ರೆ ಅಥವಾ ಆತ ಉದ್ದೇಶ ಪೂರ್ವಕವಾಗಿ ಗುಂಪುಗಳ ನಡುವೆ ಕಾನೂನು ಸುವ್ಯವಸ್ಥೆ ಇದೆ ಅದನ್ನು ಧಕ್ಕೆ ಮಾಡ್ಬೇಕೆ ಅಂತ ಹೇಳಿ ಉದ್ದೇಶದಿಂದ ಈ ರೀತಿಯಾಗಿ ಪ್ಯಾಲೆಸ್ತೀನ್ ಧ್ವಜವನ್ನು ಪ್ರದರ್ಶನವನ್ನು ಮಾಡಿದ್ದು ಅಂತ ಹೇಳಿ ಕಂಡು ಬಂದ್ರೆ ಸುಮೋಟೋ ಪ್ರಕರಣವನ್ನು ದಾಖಲಿಸ್ಕೋಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಕೂಡ ಪೊಲೀಸರು ಕ್ರಮವನ್ನು ವಹಿಸ್ತಾರೆ. ಸದ್ಯಕ್ಕೆ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಪೊಲೀಸರು ಬಿಗಿ ಭದ್ರತೆಯನ್ನು ಕೈಗೊಂಡಿದ್ದು. ಎಲ್ಲಿಯೂ ಕೂಡ ಯಾವುದೇ ರೀತಿಯಾದ ಅಹಿತಕರ ಘಟನೆ ಆಗ್ಬಾರ್ದು ಎನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಕ್ರಮವನ್ನು ಕೈಗೊಂಡಿದೆ. ಸೊ ಅಂಕೋಲಾ ಪಟ್ಟಣದಲ್ಲೂ ಕೂಡ ಈ ರೀತಿಯಾಗಿ ಪೊಲೀಸರು ಒಂದು ನಿರ್ಧಾರವನ್ನು ಮಾಡಿ ಆ ಧ್ವಜವನ್ನು ವಶಕ್ಕೆ ಪಡ್ಕೊಂಡು ಸದ್ಯಕ್ಕೆ ಆ ಈದ್ ಮಿಲಾದ್ ಮೆರವಣಿಗೆ ನಡೆಸೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂತದ್ದು. ಥ್ಯಾಂಕ್ ಯು ಅಶೋಕ್.